ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಾನಾ ರೀತಿಯ ಹೋಮಗಳನ್ನು ಯಜ್ಞಗಳನ್ನು ವಿವರಿಸಿದ ಅಂತ ನಾವು ತಿಳ್ಕೊಂಡ್ವಿ. ಕೆಲವರು ದ್ರವ್ಯಗಳ ಮೂಲಕ ಯಜ್ಞವನ್ನು ಮಾಡ್ತಾರೆ, ಕೆಲವರು ತಪಸ್ಸಿನ ಮೂಲಕ ಯಜ್ಞವನ್ನು ಮಾಡ್ತಾರೆ, ತಪೋಯಜ್ಞ. ಇನ್ನು ಕೆಲವರು ಯೋಗದಿಂದ ಮಾಡ್ತಾರೆ, ಇನ್ನು ಕೆಲವರು ಸ್ವಾಧ್ಯಾಯ ಯಜ್ಞವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಒಳ್ಳೆಯ ಯತಿಗಳು, ದೃಢಚಿತ್ತರವರು ಅಂತ ತಿಳಿಸಿದ. ಇಂಥ ಯಜ್ಞಗಳ ಜೊತೆಲಿ ಇನ್ನೂ ಕೆಲವನ್ನು ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನಾನಾ ರೀತಿಯ ಯಜ್ಞಗಳನ್ನು ನಾವು ಕಾಣಬಹುದು. ನಾವು ಬರೀ ಹೋಮಕುಂಡಗಳನ್ನು ಸ್ಥಾಪನೆ ಮಾಡಿ ಅವುಗಳಲ್ಲಿ ಹೋಮದ್ರವ್ಯಗಳನ್ನು ಹಾಕೋದ್ರ ಮೂಲಕ ಮಾತ್ರ ಯಜ್ಞ ಅಂದ್ಕೊಂಡಿದ್ದೀವಿ. ಆದರೆ ಮಾನಸಿಕವಾಗಿ ಮಾಡುವಂಥದ್ದು, ದೈಹಿಕವಾಗಿ ಮಾಡುವಂಥದ್ದು, ಇವೆಲ್ಲ ನಾನಾ ರೀತಿಯ ಯಜ್ಞಗಳನ್ನು ಶ್ರೀಕೃಷ್ಣ ವಿವರಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಅಪಾನೇ ಜಿಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ಧ್ವ ಪ್ರಾಣಾಯಾಮ ಪರಾಯಣ ಅಂತ ಹೇಳಿದ. ಅಂದರೆ ಕೆಲವರು ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡ್ತಾರೆ, ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡ್ತಾರೆ. ಮತ್ತು ಕೆಲವರು ಪ್ರಾಣ ಅಪಾನಗಳನ್ನು ಬಂಧಿಸಿ ಪ್ರಾಣಾಯಾಮ ಪಾರಾಯಣರಾಗಿರ್ತಾರೆ ಅಂತ ಹೇಳಿದ. ನೋಡ್ರಿ, ಇದು ಒಂದು ರೀತಿಯ ಹೋಮ. ಹೇಗೆ ನಮ್ಮ ಉಸಿರಾಟಕ್ಕೂ ನಮ್ಮ ಮನಸ್ಸಿಗೂ ಎರಡಕ್ಕೂ ಸಂಬಂಧವನ್ನು ಕಲ್ಪಿಸುವಂಥ ಯೋಗಿಗಳಿದ್ದಾರೆ. ನಮ್ಮ ಉಸಿರಾಟದಲ್ಲೇ ನಮ್ಮ ಮನಸ್ಸನ್ನು ಹತೋಟಿಗೆ ತರುವಂಥದ್ದು. ನಾವು ಅನೇಕ ಸಲ ಮನಸ್ಸು ಉದ್ವೇಗಗೊಂಡಾಗ ಹೆಚ್ಚು ವೇಗವಾಗಿ ಉಸಿರಾಡ್ತಾ ಇರ್ತೀವಿ. ಮನಸ್ಸು ಶಾಂತವಾಗಿದ್ದಾಗ ನಿಧಾನವಾಗಿ ಉಸಿರಾಡ್ತಾ ಇರ್ತೀವಿ. ಆವೇಶ ಬಂದಾಗ ನಾವು ನಿಧಾನವಾಗಿ ಉಸಿರಾಡುವುದನ್ನು ಪ್ರಯತ್ನ ಮಾಡಿದಾಗ ನಮ್ಮ ಆ ಆವೇಶ ಅನ್ನೋದು ಕಡಿಮೆ ಆಗುತ್ತೆ. ಅಂಥದ್ದನ್ನು ಕೆಲವರು ಯೋಗಿಗಳು ಚೆನ್ನಾಗಿ ಪಳಗಿಸ್ಕೊಂಡಿರ್ತಾರೆ, ಅದನ್ನು ಚೆನ್ನಾಗಿ ಕಂಡುಕೊಂಡಿರ್ತಾರೆ. ಉಸಿರನ್ನು ತೆಗೆದುಕೊಳ್ಳುವಾಗ ಎಲ್ಲ ರೀತಿಯ ಪಾವಿತ್ರ್ಯತೆಯನ್ನು ಒಳಗೆ ತೆಗೆದುಕೊಂಡು ಉಸಿರನ್ನು ಬಿಡುವಾಗ ನಮ್ಮಲ್ಲಿರ್ತಕ್ಕಂಥ ಅಪೂರ್ಣತೆಗಳನ್ನು ಅಥವಾ ದೋಷಗಳನ್ನು ಹೊರಗೆ ಹಾಕುವಂಥದ್ದನ್ನು ಕೂಡ ತಿಳ್ಕೊಂಡಿರ್ತಾರೆ ಯೋಗಿಗಳು. ಅಂಥ ಒಂದು ಯಜ್ಞವನ್ನು ಮಾಡೋರಿದ್ದಾರೆ ಅಂತ ತಿಳಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜಿಹ್ವತಿ ಸರ್ವೇಪ್ಯತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಾಃ ಅಂತ ಹೇಳಿದ. ಅಂದರೆ ಇನ್ನೂ ಕೆಲವರು ನಿಯತಾಹಾರಿಗಳಾಗಿ, ಅಂದರೆ ನಿಯಮಿತವಾದಂಥ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಆಹಾರವನ್ನು ತೆಗೆದುಕೊಳ್ಳೋದು ಕೂಡ ಒಂದು ಯೋಗವಿದ್ಯೆ. ಯೋಗಿಗಳು ಹೇಗೆ ತೆಗೆದುಕೊಳ್ತಾರೆ ಅಂದರೆ ಮಿತವಾದ ಆಹಾರವನ್ನು ತೆಗೆದುಕೊಳ್ತಾರೆ. ಹೆಚ್ಚು ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಮನಸ್ಸು ತುಂಬ ಮಂದ ಆಗುತ್ತೆ, ನಿದ್ರೆಗೆ ದಾಸರಾಗ್ತಾರೆ. ಆದ್ದರಿಂದ ಮಿತಾಹಾರವನ್ನು ತೆಗೆದುಕೊಳ್ತಾರೆ. ಆ ರೀತಿ ಪ್ರಾಣಗಳಲ್ಲಿ ಹೋಮ ಮಾಡುವಂಥದ್ದು. ಆ ನಿಯತಾಹಾರಿಗಳು ಪ್ರಾಣಗಳಲ್ಲಿ ಹೋಮ ಮಾಡ್ತಾರೆ. ಇವರೆಲ್ಲರೂ ಕೂಡ ಯಜ್ಞವನ್ನು ಬಲ್ಲಂಥವರು, ನಿಜವಾದ ಯಜ್ಞವನ್ನು ಬಲ್ಲಂಥವರು. ಮತ್ತು ಯಜ್ಞಗಳಿಂದ ಬರುವಂಥ ಕಲ್ಮಶಗಳನ್ನು ತೊಳೆದುಕೊಂಡಿರುವಂಥವ್ರು. ಯಜ್ಞಗಳಿಂದನೂ ಕೂಡ ಕೆಲವು ಕಲ್ಮಶಗಳು ಸೇರ್ಕೊಳ್ತವೆ. ನಾವು ಯಾವಾಗ ಹೇಗೆ ಯಜ್ಞ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತದು. ಯಾಕೆಂತಂದರೆ ಯೋಗಿ ಆದವನು ಮಿತಾಹಾರವನ್ನು ತೆಗೆದುಕೊಂಡು ಪ್ರಾಣಗಳಲ್ಲಿ ಹೋಮ ಮಾಡ್ತಾರೆ. ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈ ರೀತಿ ನಮ್ಮ ಶರೀರದಲ್ಲಿ ನಾವು ಏನು ಉಸಿರಾಟ ಮಾಡ್ತೀವಿ ಮತ್ತು ಶರೀರದ ಒಳಗಿನ ಗಾಳಿಯನ್ನು ಹೊರಗೆ ಬಿಡ್ತೀವಿ, ಇವಕ್ಕೆ ಸಂಬಂಧಿಸಿದಂಥ ವಿಷಯ ಇದು. ಇದರ ಮೂಲಕ
ಪ್ರಾಣಗಳು ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ಪ್ರಾಣಗಳೇನಿದೆ, ಪ್ರಾಣ ಅಪಾನ ವ್ಯಾನ ಉದಾನ, ಈ ಪ್ರಾಣ ಅಪಾನ ವ್ಯಾನ ಉದಾನಗಳನ್ನು ಪರಿವರ್ತನೆ ಮಾಡಿ ಅವುಗಳ ಮೂಲಕನೇ ಹೋಮವನ್ನು ಮಾಡುವಂಥವರಿದ್ದಾರೆ. ಯೋಗಿ ಇವುಗಳನ್ನೆಲ್ಲ ಚೆನ್ನಾಗಿ ನಿಗ್ರಹಿಸುವುದನ್ನು ಕಲ್ತಿರ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.